ನಮ್ಮ ಬಲಗೈನ ಮೇಲೆ ಕೆತ್ತನೆ ವಾಕ್ಯನ ಅರ್ಪಣೆ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ಓದುವಾರ ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯದ ಕುರಿತಾಗಿ ದೇವರು ನಮ್ಮ ಸಂಗಡ ಮಾತಾಡಿದ್ರಿ? ಹಲ್ಲೆಲೂಯಾ. ನಮ್ಮ ದೇವರು ನಮಗೆ ಸಹಾಯ ಮಾಡುವಂಥ ದೇವರಾಗಿದ್ದಾನೆ ಎನ್ನುವಂಥ ಸಂಗತಿಯನ್ನು ನಾವು ಧ್ಯಾನ ಮಾಡಿದಂಥವರಾಗಿದ್ದೀವಿ. ದೇವರು ಖಂಡಿತವಾಗಿಯೂ ನಮಗೆ ಸಹಾಯವನ್ನು ಕೊಡುವುದಕ್ಕೋಸ್ಕರವಾಗಿ ಬಂದಿರತಕ್ಕಂಥ ದೇವರಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ಅನೇಕ ಸಂಗತಿಗಳನ್ನು ನಾವು ನೋಡಿದ್ವಿ. ದೇವರ ಸಹಾಯವನ್ನು ಭಕ್ತರು ಕೇಳಿದಾಗ, ಬೇಡಿದಾಗ ಆತನು ಭಯಪಡಬೇಡ, ನಾನೇ ನಿನಗೆ ಸಹಾಯ ಕೊಡುತ್ತೇನಲ್ಲ, ನನ್ನ ಬಲಗೈ ಹಿಡಿದು ನಾನು ನಿನಗೆ ಆಧಾರವಾಗಿದ್ದೇನಲ್ಲ ಎನ್ನುವಂಥ ವಾಗ್ದಾನವನ್ನು ಕೊಟ್ಟಂಥ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್. ಈ ಸಮಯದಲ್ಲಿ ಕೆಲವೊಂದು ಸಂಗತಿಗಳನ್ನು, ವಿಷಯಗಳನ್ನು ನಾವು ಧ್ಯಾನ ಮಾಡೋಣ. ಇವತ್ತಿನ ದಿವಸ ಧ್ಯಾನದ ಅಂಶ, ದೇವರಿಗೆ ನಾವು ಸಮಯ ಕೊಡುವವರಾಗಿ ಇರಬೇಕು. ಅನೇಕ ಲೋಕದಲ್ಲಿ ನಾವು ನೋಡುವಾಗ, ಲೋಕದಲ್ಲಿ ವಾಸಿಸುವಾಗ, ಲೋಕದಲ್ಲಿರ್ತಕ್ಕಂಥ ಅನೇಕ ಕೆಲಸ ಕಾರ್ಯಗಳಿಗೆ ನಾವು ಸಮಯವನ್ನು ಹೆಚ್ಚಾಗಿ ಕೊಡ್ತೀವಿ. ಆದರೆ ದೇವರ ವಿಷಯಕ್ಕೆ ಬಂದಾಗ ದೇವರಿಗೆ ಸಮಯ ಕೊಡುವಂಥದ್ದನ್ನು ಅನೇಕರು ನಾವೇನು ಮಾಡಿಬಿಡ್ತೀವಿ? ಮರೆತು ಬಿಡ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಕೀರ್ತನೆಗಳ ಪುಸ್ತಕ 1ನೇ ಕೀರ್ತನೆಯಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ದೇವರಿಗೆ ನಾವು ಸಮಯ ಕೊಡಬೇಕು ಎಂಬುದಾಗಿ ವಾಕ್ಯ ನಮಗೆ ಸಾರಿ ಹೇಳ್ತಾ ಇದೆ. ಆ ಸಮಯ ಕೊಡುವಂಥವ್ರು ಎಷ್ಟೋ ಧನ್ಯರಂತೆ. ಅವರ ಧನ್ಯತೆ ಕುರಿತಾಗಿ ಇಲ್ಲಿ ದೇವರ ವಾಕ್ಯ ಆಡಿ ಹೊಗಳ್ತಾ ಇದೆ ಪ್ರೇರೆ. ಯಾಕಂದರೆ ಈ ಲೋಕದಲ್ಲಿ ಅನೇಕವಾದಂಥ ಸಂಗತಿಗಳ ವಿಷಯಗಳಿಗೆ ಸಮಯ ಕೊಡುವುದುಂಟು. ದೇವರಿಗೆ ಸಮಯ ಕೊಡುವಂಥ ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ? ಏನಾದರೂ ನೆವಗಳನ್ನು ಹೇಳಿ ಏನು ಮಾಡ್ತಾರೆ? ದೇವರಿಂದ ದೂರ ಆಗುವುದಕ್ಕಾಗಿ, ದೇವರ ಸಮೀಪದಲ್ಲಿ ಹೆಚ್ಚು ಸಮಯವನ್ನು ಕಳೆಯಲಾರದ ಹಾಗೆ ತಮ್ಮನ್ನು ತಾವು ಏನು ಮಾಡ್ತಾ ಇರ್ತಾರೆ? ನೆಪಗಳನ್ನು ಹೇಳಿ ತಮ್ಮ ಆತ್ಮವನ್ನು ತಾವು ವಂಚಿಸಿಕೊಳ್ತಾ ಇರ್ತಾರೆ ಪ್ರೇರೆ. ಆದರೆ ನಾವು ನೋಡ್ತಾ ಇದ್ದೇವೆ, ದೇವರಿಗೆ ಸಮಯವನ್ನು ಕೊಡುವಂಥದ್ದು ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಸಂಗತಿ. ದೇವರಿಗೆ ಸಮಯವನ್ನು ಕೊಡುವಂಥದ್ದು ದೇವರ ಆಶೀರ್ವಾದ ನಮ್ಮ ಬಳಿಗೆ ತರುವಂಥ ಒಂದು ಶ್ರೇಷ್ಠವಾದಂಥ ಕಾರ್ಯ ಆಗಿದೆ. ದೇವರಿಗೆ ನಾವು ಸಮಯವನ್ನು ಕೊಡುವಾಗ ದೇವರು ನಮ್ಮ ಮಧ್ಯದಲ್ಲಿ ಆತನು ಇಳಿದು ಬರ್ತಾನೆ. ದೇವರಿಗೆ ನಮಗೆ ಸಮಯವನ್ನು ಕೊಡುವಾಗ ದೇವರು ನಮಗೋಸ್ಕರವಾಗಿ ಆತನು ಯುದ್ಧ ಮಾಡ್ತಾನೆ. ದೇವರಿಗೆ ನಾವು ಸಮಯವನ್ನು ಕೊಡುವಾಗ ದೇವರು ಎಲ್ಲ ಕಾರ್ಯಗಳನ್ನು ನಮಗಾಗಿ ಅನುಕೂಲ ಮಾಡ್ತಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ರಿ, ಆಗ ನಿಮಗೆ ಬೇಕಾಗಿರುವಂಥವುಗಳೆಲ್ಲವನ್ನು ದೇವರು ಏನು ಮಾಡ್ತಾನಂತೆ? ಒದಗಿಸಿ ಕೊಡ್ತಾನೆ ಎಂಬುದಾಗಿ 6:33 ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ವಚನವನ್ನು ನಾವು ನೋಡ್ತಾ ಇರ್ತೀವಿ. ಅದರ ಸಲುವಾಗಿ ಯೇಸು ಸ್ವಾಮಿ ಅನೇಕ ಸಂದರ್ಭಗಳಲ್ಲಿ ಆತನು ಹಗಲಿನಲ್ಲಿ ಸುವಾರ್ತೆಯನ್ನು ಸಾರುತ್ತಾ, ಇರುಳಿನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಯಾವ ರೀತಿಯಾಗಿ ನಾವು ಮಾದರಿಯಾಗಿ ಜೀವಿಸಬೇಕಂತೇಳಿ ಆತ ಏನು ಮಾಡಿದಾನೆ? ನಮಗೆ ಮಾದರಿಯನ್ನು ತೋರಿಸಿ ಹೋಗಿದ್ದಾನೆ. ತನ್ನ ಹೆಜ್ಜೆ ಜಾಡನ್ನು ಬಿಟ್ಟು ಹೋಗಿದ್ದಾನೆ ಪ್ರಿಯರೇ. ಆದರೆ ನಾವಾದರೂ ದೇವರಿಗೆ ಸಮಯವನ್ನು ಕೊಡಲಾರದ ಹಾಗೆ ಸಮಯವನ್ನು ವ್ಯರ್ಥವಾದಂಥ ಕಾರ್ಯಗಳಲ್ಲಿ ಕಳೆಯುವಂಥವರಾಗಿರ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಆದರೆ ವಾಕ್ಯ ಇವತ್ತಿನ ದಿವಸ ನಮ್ಮನ್ನು ಎಚ್ಚರಿಸ್ತಾ ಇದೆ. ವಾಕ್ಯ ಇವತ್ತಿನ ದಿವಸ ನಮಗೆ ತಿದ್ದಿ ಹೇಳ್ತಾ ಇದೆ. ಏನಂತ ಹೇಳಂತಂದರೆ, ನಾವು ದೇವರಿಗೆ ಸಮಯವನ್ನು ಕೊಡಲೇಬೇಕು. ನಾವು ದೇವರಿಗೆ ಸಮಯವನ್ನು ಕೊಡಲೇಬೇಕು. 4ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾಕೋಬನ ಪತ್ರಿಕೆಯಲ್ಲಿ 8ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ. ಒಂದ್ಸಾರಿ ಓದಿಕೊಳ್ಳೋಣ. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. 2 ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ದುಃಖಿಸಿರಿ, ಗೋಳಾಡಿರಿ, ನಗುವುದನ್ನು ಬಿಟ್ಟು ಗೋಳಾಡಿರಿ, ಸಂತೋಷವನ್ನು ಬಿಟ್ಟು ಮನಗುಂದಿದವರಾಗಿರಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ಸಮೀಪಕ್ಕೆ ನಾವು ಬರಬೇಕಾಗಿದೆ. ದೇವರಿಗೆ ನಾವು ಸಮಯವನ್ನು ಕೊಡಬೇಕಾಗಿದೆ. ದೇವರಿಗೆ ನಾವು ನೋಡ್ತಾ ಇದ್ದೇವೆ, ನಮ್ಮ ಜೀವಿತದಲ್ಲಿ ಸ್ಥಳವನ್ನು ಕೊಡಬೇಕಾಗಿದೆ. ದೇವರ ಕಾರ್ಯಗಳಿಗೋಸ್ಕರವಾಗಿ ನಾವು ತವಕಿಸುವವರಾಗಿ ಜೀವಿಸಬೇಕಾಗಿದೆ. ದೇವರು ಕರಿತಾ ಇದ್ದಾನೆ, ಇನ್ನೆಷ್ಟರವರೆಗೆ ನೀವು 2 ಮನಸ್ಸುಳ್ಳವರಾಗಿರ್ತೀರಿ, ಇನ್ನೆಷ್ಟರವರೆಗೆ
ಇನ್ನೆಷ್ಟರವರೆಗೆ ಸಮಯವನ್ನು ಕೊಡಲಾರದೆ ತಪ್ಪಿಸಿಕೊಂಡು ಹೋಗುವವರಾಗಿರ್ತೀರಿ, ಇನ್ನೆಷ್ಟರವರೆಗೆ ನೀವು ಪಾಪದಲ್ಲೇ ಇರುವಂಥವರಾಗಿರ್ತೀರಿ, ಕೈಗಳನ್ನು ಶುದ್ಧಿ ಮಾಡಿಕೊಳ್ಳಲಾರದ ಹಾಗೆಯೇ ಜೀವಿಸುವವರು, ಪಾಪಿಗಳಾಗಿ ಇರುವಂಥವರು ಆಗಿರ್ತೀರಿ, ಇನ್ನೆಷ್ಟರವರೆಗೆ ಲೋಕದಲ್ಲಿಯೇ ಸಂತೋಷ ಪಡುವವರು ಆಗಿರ್ತೀರಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ದೇವರಿಗೆ ಸಮಯವನ್ನು ಕೊಡುವಂಥದ್ರ ಕುರಿತಾಗಿ ಯಾಕೋಬನು ಕೂಡ ತನ್ನ ಪತ್ರಿಕೆಯಲ್ಲಿ ಏನು ಮಾಡ್ತಾ ಇದ್ದಾನೆ, ಬರಿತಾ ಇದ್ದಾನೆ ಪ್ರಿಯರೇ. ಇಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ, ದೇವರಿಗೆ ಸಮಯವನ್ನು ನಾವು ಕೊಡಲೇಬೇಕು. ಹಲ್ಲೆಲೂಯಾ. ಯಾಕೆ ಸಮಯವನ್ನು ಕೊಟ್ಟರು, ಯಾರು ಸಮಯವನ್ನು ಕೊಟ್ಟರು, ಅವರು ಸಮಯವನ್ನು ಕೊಟ್ಟಂಥ ಸಮಯದಲ್ಲಿ ದೇವರಿಗೆ ಅವರ ಜೀವಿತದಲ್ಲಿ ಯಾವ ಕಾರ್ಯಗಳನ್ನು ದೇವರು ಜರುಗಿಸಿದರು ಎಂಬುದಾಗಿ ನಾವು ನೋಡುವಾಗ ಪ್ರಾರಂಭದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆದಾಮ ಅವ್ವಳು ಅವರು ದೇವರಿಗೆ ಕೊಡಬೇಕಾದಂಥ ಸಮಯವನ್ನು ಕೊಡಲಾರದೆ ದೇವರಿಂದ ದೂರ ಹೋಗಿ ತೋಟದ ಹಿಂದೆ ಅವ್ರು ಏನು ಮಾಡ್ತಾ ಇದ್ದಾರೆ, ಬಚ್ಚಿಟ್ಕೊಳ್ತಾ ಇದ್ದಾರೆ. ದೇವರು ಅವರಿಗಾಗಿ ಆತನು ಹುಡುಕಿಕೊಂಡು ಬಂದಂಥ ಸಮಯದಲ್ಲಿ ಇವರಾದರೂ ಆತನಿಂದ ದೂರ ಓಡಿ ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳ್ತದೆ ವಾಕ್ಯ, ತೋಟದ ಮರಗಳ ಹಿಂದೆ ಆತನ ಹೆಜ್ಜೆ ಸಪ್ಪಳವನ್ನು ಕೇಳಿ ಅವ್ರು ಏನು ಮಾಡ್ತಾ ಇದ್ರಂತೆ, ಅವಿತುಕೊಳ್ತಾ ಇದ್ದಾರೆ, ಅಡಗಿಕೊಳ್ತಾ ಇದ್ದಾರೆ, ಬಚ್ಚಿಟ್ಟುಕೊಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮೊದಲೆಲ್ಲ ಸಮಯ ಕೊಟ್ಟಿರ್ತಕ್ಕಂಥ ಆದಾಮವ್ವ, ಮೊದಲೆಲ್ಲ ದೇವರ ಬರುವಿಕೆಯನ್ನ ಕಾಯ್ತಾ ಕುಳಿತಿರ್ತಕ್ಕಂಥ ಆದಾಮವ್ವ, ಮೊದಲೆಲ್ಲ ದೇವರು ಯಾವಾಗ ಬರ್ತಾನೋ ಅಂತೇಳಿ ಆಸಕ್ತಿಯಿಂದ ಕೂಡ್ತಿರ್ತಕ್ಕಂಥ ಆದಾಮವ್ವ, ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈಗ ಅವರು ಸೈತಾನನ ಸ್ವರಕ್ಕೆ ಕಿವಿಗೊಟ್ಟ ಕಾರಣಕ್ಕಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ದೇವರಿಂದ ದೂರ ಹೋಗಿ ಅಡಗಿಕೊಂಡು ಹಿಂದೆ ಕುಳಿತವರಾಗಿದ್ದಾರೆ ಪ್ರಿಯರೇ. ಅಂದರೆ ಸೈತಾನನು ದೇವರ ಸಮಯವನ್ನು ನಮ್ಮಿಂದ ಏನು ಮಾಡ್ತಾನೆ, ಅವನು ಕಬಳಿಸ್ತಾನೆ. ಹಲ್ಲೆಲೂಯಾ. ನಮ್ಮ ಸೈತಾನನಿಗೆ ಅಂದರೆ ಲೋಕಕ್ಕೆ ಸಂಬಂಧಪಟ್ಟಂಥ ಕ್ರಿಯೆಗಳಲ್ಲಿಯೇ ನಾವು ತೊಡಗಿಕೊಳ್ಳುವ ಹಾಗೆ ಮಾಡ್ತಾನೆ. ದೇವರು ನಮ್ಮನ್ನು ಹುಡುಕಿಕೊಂಡು ಬಂದಾಗಲೂ ಕೂಡ ದೇವರ ಒಂದು ಸಮೀಪಕ್ಕೆ ಬರಲಾರ್ದ ಹಾಗೆ ಸೈತಾನ ಏನು ಮಾಡ್ತಾ ಇದ್ದಾನ್ರಿ, ತಡೆಗಟ್ತಾ ಇದ್ದಾನೆ ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಪ್ರಾರಂಭದಲ್ಲಿಯೇ ಸಮಯವನ್ನು ಕೊಡಲಾರದೆ ಅವ್ರು ಏನಾದರೂ ಜಾರಿ ಹೋದ್ರು, ಬಿದ್ದು ಹೋದ್ರು ಪ್ರಿಯರೇ. ಇಲ್ಲ, ಇವತ್ತಾದರೂ ನಾವು ಸಮಯವನ್ನು ಕೊಡುವವರಾಗೋಣ. ಮೊದಲನೇದಾಗಿ ನಾವು ನೋಡೋಣ, ವಿಶ್ವಾಸಿಗಳ ತಂದೆ ಎಂಬುದಾಗಿ ಕರೆಸಿಕೊಳ್ಳುವಂಥ ಅಬ್ರಹಾಮನು ಮುಂಜಾನೆಯೇ ದೇವರ ಸಮೀಪದಲ್ಲಿ ಆತನು ಏನು ಮಾಡ್ತಾ ಇದ್ದ, ಸಮಯವನ್ನು ಕಳೀತಾ ಇದ್ದ. ಹಲ್ಲೆಲೂಯಾ. ಎಲ್ಲಿ ಸಮಯ ಕಳೀತಿದ್ದ, ಯಾವಾಗ ಸಮಯವನ್ನು ಕಳೀತಿದ್ದ, ಮುಂಜಾನೆಯ ಸಮಯದಲ್ಲಿ. ಆತನು ತನ್ನ ಜೀವಿತದಲ್ಲಿ ನಾವು ನೋಡುವಾಗ ಪ್ರಿಯರೇ, ಎಲ್ಲ ಕಾರ್ಯಗಳು ಯಾವ ಸ್ಥಳಕ್ಕೆ ಆತನು ಹೋಗ್ತಾ ಇದ್ನೋ, ದೇವರು ಯಾವ ಸ್ಥಳಕ್ಕೆ ನಡೆಸ್ತಾ ಇದ್ನೋ, ಮೊದಲನೇದಾಗಿ ಅಲ್ಲಿ ಬಲಿಪೀಠವನ್ನು ಕಟ್ಟಿ ಏನು ಮಾಡ್ತಾ ಇದ್ದಾರೆ, ದೇವರನ್ನ ಆರಾಧನೆಯನ್ನ ಮಾಡ್ತಾ ಇದ್ದ ಎಂಬುದಾಗಿ ಹೇಳುತ್ತೆ ವಾಕ್ಯ. ಅಲ್ಲಿ ಏನು ಮಾಡ್ತಾ ಇದ್ದಂತ ಅಬ್ರಹಾಮ, ತಾನು ಯಾವ ಸ್ಥಳಕ್ಕೂ ಹೋಗ್ಲಿ ಅಲ್ಲಿ ದೇವರನ್ನ ಆರಾಧಿಸಲಾರದೆ ಇರ್ತಾ ಇರಲಿಲ್ಲ. ತಾನು ಯಾವ ಒಂದು ಜಾಗಕ್ಕೆ ಹೋದರೂ ಕೂಡ ಅಲ್ಲಿ ದೇವರಿಗೋಸ್ಕರವಾಗಿ ಬಲಿಪೀಠ, ಯಜ್ಞಪೀಠವನ್ನ ಕಟ್ಟಿ ಯಜ್ಞವನ್ನ ಮಾಡಿ ಆತನು ದೇವರನ್ನು ಏನು ಮಾಡ್ತಾ ಇದ್ದ, ಆರಾಧಿಸ್ತಾ ಇದ್ದ ಪ್ರೇರ. ಅಂದ್ರೆ ಅಬ್ರಹಾಮ್, ನಮ್ಮ ಮೂಲ ಪಿತೃವಾದಂಥ ಅಬ್ರಹಾಮನ್ನು ನೋಡುವಾಗ ನಾವು ಆತನು ದೇವರಿಗೆ ಸಮಯವನ್ನ ಕೊಡುವಂಥ ವ್ಯಕ್ತಿ ಆಗಿದ್ದ ಎಂಬುದಾಗಿ ನಮಗೆ ಕಾಣಿಸುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಮುಂಜಾನೆಯಲ್ಲಿಯೇ, ಪ್ರಾರಂಭದಲ್ಲಿಯೇ ದೇವರನ್ನ ನೋಡುವಂಥ ಒಂದು ವ್ಯಕ್ತಿತ್ವ ಪ್ರಿಯರೇ. ಯಾರ್ದ್ರಿ? ಅಬ್ರಹಾಮನದ್ದು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನನ್ನ ವಿಶ್ವಾಸಿಗಳ ತಂದೆ ಎಂಬುದಾಗಿ ಕರೀತಾರೆ, ದೇವರ ಸ್ನೇಹಿತನು ಎಂಬುದಾಗಿ ಕರೀತಾರೆ. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ, ಜನಾಂಗಗಳ ತಂದೆ ಎಂಬುದಾಗಿ, ದೇಶಗಳ ತಂದೆ ಎಂಬುದಾಗಿ ಅಬ್ರಹಾಮನನ್ನ ಕರೀತಾರೆ ಪ್ರೇರ. ಆತನು ದೇವರಿಗೆ ಸಮಯ ಕೊಡ್ತಾ ಇದ್ದ, ದೇವರ ಸಂಗಡ ಮಾತಾಡುವಂಥ ವ್ಯಕ್ತಿಯಾಗಿದ್ದ, ದೇವರ ಒಂದು ಅವಿನಾಭಾವ ಸಂಬಂಧದಲ್ಲಿ ಜೀವಿಸಿದಂಥ ವ್ಯಕ್ತಿಯಾಗಿ ಅಬ್ರಹಾಮನು ಕಾಣಿಸ್ತಾ ಇದ್ದಾನೆ ಪ್ರೇರ. ಕಾರಣ ಏನಂತಂದ್ರೆ, ದೇವರಿಗೆ ಸಮಯವನ್ನು ಕೊಡುವಾಗ, ದೇವರ ಸಮೀಪಕ್ಕೆ ಬರುವಾಗ ಆತನೂ ಕೂಡ ದೇವರು ಏನು ಮಾಡ್ತಾನಂತೆ, ನಮ್ಮ ಸಮೀಪಕ್ಕೆ ಬರ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನೋಡ್ರಿ, ಅಬ್ರಹಾಮನು ತನ್ನ ಜೀವಿತದಲ್ಲಿ ಅನೇಕವಾದಂಥ ಹೋರಾಟಗಳು ಇದ್ದಾಗಲೂ ಕೂಡ ಅವೆಲ್ಲವುಗಳ ಮಧ್ಯದಲ್ಲಿ ಆತನ ಜೀವಿತವನ್ನು ನಾವು ನೋಡುವಾಗ ದೇವರು ಆತನನ್ನು ಉನ್ನತವಾದಂಥ ರೀತಿಯಲ್ಲಿ ಆಶೀರ್ವಾದ ಮಾಡಿದರು ಪ್ರಿಯರಿ. ಎಂತಹ ಆಶೀರ್ವಾದ ಅಂತಂದರೆ, ಆತನಿಗೆ ದೇವರು ಒಂದು ದೇಶವನ್ನು ಕೊಡುವುದಂಥದ್ದು ಮಾತ್ರವಲ್ಲ, ದೇವರು ವೃದ್ಧಾಪ್ಯದಲ್ಲಿರ್ತಕ್ಕಂಥ ಆ ವ್ಯಕ್ತಿಗೆ ಸಂತಾನ ಭಾಗ್ಯವನ್ನು ಕೊಡುವಂಥದ್ದು ಮಾತ್ರವಲ್ಲ, ಇಡೀ ಭೂಮಿಯಲ್ಲಿ ಐಶ್ವರ್ಯವಂತನಾಗುವ ಹಾಗೆ ದೇವರು ಆತನನ್ನು ಏನು ಮಾಡಿದ್ರಂತ್ರಿ, ಹೆಚ್ಚಿಸಿದರು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಾನು ನೀನು ದೇವರಿಗೆ ಸಮಯವನ್ನು ಕೊಡುವಾಗ, ಇವತ್ತು ನಾನು ನೀನು ದೇವರ ಸಮೀಪದಲ್ಲಿ ನಿಲ್ಲುವಾಗ, ಇವತ್ತು ನಾನು ನೀನು ದೇವರಿಗೆ ಸಂಪೂರ್ಣವಾಗಿ, ದೇವರಿಗೆ ಪ್ರಾರಂಭದಲ್ಲಿಯೇ, ಪ್ರಥಮದಲ್ಲಿಯೇ ಆತನನ್ನು ಮುಂದಿಟ್ಟು ನಾವು ಬೇರೆ ಎಲ್ಲ ಕಾರ್ಯಗಳ ಕಡೆಗೆ ನಾವು ಹೋಗುವಾಗ ನಮಗೆ ದೇವರು ಏನು ಕೊಡ್ತಾನೆ, ಜಯವನ್ನು ಕೊಡ್ತಾನೆ ಪ್ರಿಯರೇ. ಇವತ್ತು ನಾವು ಮುಂಜಾನೆಯೇ ದೇವರಿಗೆ ಸಮಯವನ್ನು ಕೊಟ್ಟು ದೇವರನ್ನು ಸ್ತುತಿಸುವ, ದೇವರಿಗೆ ಪ್ರಾರ್ಥಿಸುವ, ದೇವರಲ್ಲಿ ಧ್ಯಾನಿಸುವಂಥ ಮಕ್ಕಳಾಗಿ ನಾವು ಇರುವಾಗ ನಮ್ಮ ಆ ದಿನವೆಲ್ಲ ನಮಗೆ ಹೆಂಗಿರುತ್ತೆ ರೀ, ಜಯಕರವಾಗಿರುತ್ತೆ ಪ್ರಿಯರೇ. ಇವತ್ತಿನ ದಿವಸ ನಾವು ಈ ಒಂದು ಆತ್ಮೀಯ ಪಾಠವನ್ನು ನಾವು ಕಲಿತುಕೊಳ್ಳಬೇಕಾಗಿದೆ. ಅಬ್ರಹಾಮನು ದೇವರಿಗೆ ಸಮಯವನ್ನು ಕೊಡ್ತಾ ಇದ್ದ. ಅಬ್ರಹಾಮನು ಶ್ರೀಮಂತನಾಗಿರ್ತಕ್ಕಂಥ ವ್ಯಕ್ತಿಯಾಗಿದೆ. ಅನೇಕ ಆತನಿಗೆ ಏನಂತ ಹೇಳ್ತಾ ಇದೆ, ದಾಸಿಯರು
ಧನ ಸಂಪತ್ತು, ಕುರಿ ಸಂಪತ್ತು, ಅನೇಕವಾಗಿರ್ತಕ್ಕಂಥ ಏನಂತ ಹೇಳ್ತಾ ಇದ್ದು ಭೂಮಿ ಎಲ್ಲವೂ ಕೂಡ, ದೇಶವೆಲ್ಲವೂ ಕೂಡ ಇದ್ರೂ ಕೂಡ ಆತನು ದೇವರನ್ನ ಏನು ಮಾಡ್ತಾ ಇದ್ದಂತ್ರಿ, ಹುಡುಕ್ತಾ ಇದ್ದ ಪ್ರೇರೆ. ಯಾವಾಗ ಹುಡುಕ್ತಾ ಇದ್ದ? ಮುಂಜಾನೆಯ ಜಾವದಲ್ಲಿಯೇ ಹುಡುಕ್ತಾ ಇದ್ದ. ಹಲ್ಲೆಲೂಯಾ, ಪ್ರೇಸ್. ಅದಕ್ಕಾಗಿ ಮುಂಜಾನೆ ಎದ್ದ ತಕ್ಷಣ ಹಾಸಿಗೆಯಲ್ಲಿ ಇರುವಾಗಲೇ ನಾವೇನು ಮಾಡೋಣ? ದೇವರನ್ನು ಪ್ರಾರ್ಥಿಸೋರಾಗೋಣ. ದೇವರನ್ನು ಮುಂದಿಟ್ಟು ಆವತ್ತಿನ ದಿವಸ, ದೇವರೇ ನಿನ್ನ ಚಿತ್ತಪ್ಪ, ಈ ದಿವಸವೆಲ್ಲ, ಈ ವರ್ಷವೆಲ್ಲ, ಈ ತಿಂಗಳೆಲ್ಲ ಸ್ವಾಮಿ ನಿನ್ನ ಕರಗಳಲ್ಲಿ ನನ್ನ ಜೀವಿತವನ್ನು, ನಮ್ಮ ಕುಟುಂಬದವರ ಜೀವಿತವನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ, ನೀನು ಸಹಾಯ ಮಾಡು ಎಂಬುದಾಗಿ ನಾವು ಬೇಡುವಾಗ ನಾವು ನೋಡ್ತಾ ಇದ್ದೇವೆ ದೇವರು ಅದ್ಭುತವಾದಂಥ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಏನು ಮಾಡ್ತಾನೆ ರೀ, ಜರುಗಿಸ್ತಾನೆ ಪ್ರೇರೆ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಈ ಅಬ್ರಹಾಮನ ಮಗನಾಗಿರುವಂಥ ಇಸಾಕನು ಸಂಜೆಯ ವೇಳೆಯಲ್ಲಿ ಹೋಗಿ ಏನು ಮಾಡ್ತಾ ಇದ್ದ ಅಂತ ಹೇಳುತ್ತೆ ವಾಕ್ಯ, ಅಡವಿಯಲ್ಲಿ ಧ್ಯಾನವನ್ನು ಮಾಡ್ತಾ ಇದ್ದ. ಹೊಲದಲ್ಲಿ ಏನು ಮಾಡ್ತಾ ಇದ್ದಂತೆ? ಧ್ಯಾನವನ್ನು ಮಾಡ್ತದೆ. ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಇಸಾಕನು ಸಂಜೆಯ ವೇಳೆಯಲ್ಲಿ ಹೋಗಿ ದೇವರನ್ನ ಧ್ಯಾನಿಸ್ತಾ ಇದ್ದ, ಪ್ರಾರ್ಥಿಸ್ತಾ ಇದ್ದ ಪ್ರೇರೆ. ಹಲ್ಲೆಲೂಯಾ, ದೇವರಿಗೆ ಸಮಯವನ್ನು ಕೊಡ್ತಾ ಇದ್ದ. ಅಯ್ಯೋ ನನ್ನ ತಂದೆ ಮುಂಜಾನೆ ಪ್ರಾರ್ಥಿಸ್ತಾ ಇದ್ದಾನೆ, ನಾನು ಮಧ್ಯಾಹ್ನ ಸಂಜೆಯ ವೇಳೆಯಲ್ಲಿ ದೇವರನ್ನು ನಾನೇನು ಮಾಡೋಣ? ಪ್ರಾರ್ಥಿಸೋಣ, ದೇವರನ್ನ ಧ್ಯಾನಿಸೋಣ ಎಂಬುದಾಗಿ ಇಸಾಕನು ಏನು ಮಾಡ್ತಾ ಇದ್ದಾನೆ? ದೇವರಿಗೆ ಸಮಯವನ್ನು ಕೊಡ್ತಾ ಇದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಇಸಾಕನು ಅಬ್ರಹಾಮ್ ತೀರಿ ಹೋದ ಮೇಲೆ ನಾವು ನೋಡ್ತಾ ಇದ್ದೇವೆ, ಇಸಾಕನಿಗೆ ಅನೇಕ ಜನರು, ಅಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನರು ಬಹಳ ತೊಂದರೆಯನ್ನು ಕೊಡ್ತಾ ಇದ್ದಾರೆ, ಅರಸರುಗಳು ಬಹಳ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಅಂತಹ ಸಮಯದಲ್ಲಿ ಇಸಾಕನ ಪರವಾಗಿ ಯಾರು ನಿಂದಿರ್ತಾ ಇದ್ದಾರೆ? ದೇವರೇ ನಿಂದಿರ್ತಾ ಇದ್ದಾರೆ ಪ್ರೇರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನು ತೋಡಿರ್ತಕ್ಕಂಥ ಬಾವಿಗಳನ್ನು ಶತ್ರು ಸೈನ್ಯದವರು ಮುಚ್ಚಿ ಹಾಕಿದ ಮೇಲೆ ಪುನಃ ಅದೇ ಬಾವಿಗಳನ್ನು ಅಬ್ರಹಾಮನ ಮಗನಾಗಿರ್ತಕ್ಕಂಥ ಇಸಾಕನು ತೋಡಿಸಿದ ಸಮಯದಲ್ಲಿ ಏನು ಮಾಡ್ತಾ ಇದ್ದಾರೆ? ಶತ್ರುಗಳು ಮತ್ತೇನು ಮಾಡ್ತಾ ಇದ್ದಾರೆ? ಜಗಳ ಮಾಡ್ತಾ ಇದ್ದಾರೆ, ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. ಅಯ್ಯೋ, ಇವನು ನಮಗಿಂತ ಹೆಚ್ಚಿನವನಾಗಿ ಬೆಳೆದು ಬಿಟ್ನಲ್ಲ, ಇವನು ನಮಗಿಂತ ಉನ್ನತವಾದಂಥ ಸ್ಥಾನದಲ್ಲಿ ಬೆಳೆದು ಬಿಟ್ನಲ್ವಾ ಅಂತೇಳಿ ಅವರು ಕಣ್ಣು ಕೆಂಪಗೆ ಮಾಡಿಕೊಳ್ತಾ ಇದ್ದಾರೆ ಪ್ರೇರೆ. ಒಂದು ಸಾರಿ ಅಬ್ರಹಾಮನ ಮಗನಾದಂಥ ಇಸಾಕನು ಮತ್ತೊಂದು ಬಾವಿಯನ್ನು ತೆಗೆದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಅಲ್ಲಿ ಯಾವುದೇ ರೀತಿಯಾದಂಥ ಏನಾಗಲಿಲ್ಲ ರೀ, ಸಮಸ್ಯೆಗಳು ಬರಲಿಲ್ಲ. ಆವಾಗ ಆ ಇಸಾಕನ ಆ ಬಾವಿಗೆ ಒಂದು ಹೆಸರನ್ನು ಇಡ್ತಾನೆ, ಏನಂತೇಳಿ? ರೆಹಬೋತ್ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಏನಂತ ಹೆಸರಿಟ್ನ ರೀ? ರೆಹಬೋತ್ ಅಂದರೆ ಸಮೃದ್ಧಿಯನ್ನು ನಾವು ಕಾಣ್ತೀವಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಮುಚ್ಚಿ ಹೋಗಿರುವಂಥದ್ದನ್ನ ದೇವರು ಯಾರ ಮೂಲಕವಾಗಿ ತೆಗೆಸ್ತಾ ಇದ್ದಾನ್ರಿ? ಇಸಾಕನ ಮೂಲಕವಾಗಿ. ದೇವರಿಗೆ ಸಮಯವನ್ನು ಕೊಡ್ತಾ ಇದ್ದಾನೆ ಇಸಾಕನು. 26ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಿದ್ರೆ 22ನೇ ವಚನದಲ್ಲಿ, ಅವನು ಅಲ್ಲಿಂದ ಹೊರಟು ಮತ್ತೊಂದು ಬಾವಿಯನ್ನು ಅಗಿಸಿದಾಗ ಅದರ ವಿಷಯದಲ್ಲಿ ಯಾರೂ ಜಗಳವಾಡದೆ ಹೋದದರಿಂದ ಅವನು, ಈಗ ಯೆಹೋವನು ನಮಗೋಸ್ಕರ ಸ್ಥಳ ಮಾಡಿದ್ದನಾದರಿಂದ ಅಭಿವೃದ್ಧಿಯಾಗುವೆವು, ಸಮೃದ್ಧಿ ಅಲ್ಲ ನಾವು ನೋಡ್ತಾ ಅಭಿವೃದ್ಧಿಯಾಗುವೆ ಎಂದು ಹೇಳಿ ಅದಕ್ಕೆ ರೆಹಬೋತ್ ಎಂದು ಹೆಸರಿಟ್ಟನೆಂಬುದಾಗಿ. 24ನೇ ಅಧ್ಯಾಯದಲ್ಲಿ 63ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನು ಸಂಜೆ ವೇಳೆಯಲ್ಲಿ ಧ್ಯಾನ ಮಾಡುವುದಕ್ಕೋಸ್ಕರ ಅಡವಿಗೆ ಹೋಗಿದ್ದಾಗ ಅಂತ ಹೇಳುತ್ತೆ. ಹಲ್ಲೆಲೂಯಾ, ಅಂದರೆ ದೇವರಿಗೆ ಸಮಯವನ್ನು ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದ ಇನ್ನೊಬ್ಬ ವ್ಯಕ್ತಿಯ ಕುರಿತಾಗಿ ಏನಂತ ಹೇಳಂತಂದ್ರೆ, ಇಸಾಕನ ಮಗನಾಗಿರುವಂಥ ಯಾಕೋಬನು, ಅವನು ರಾತ್ರಿ ಎಲ್ಲ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ, ರಾತ್ರಿ ಎಲ್ಲ ದೇವರ ಸಂಗಡ ಹೋರಾಟ ಮಾಡ್ತಾ ಇದ್ದಾನೆ, ರಾತ್ರಿ ಎಲ್ಲ ದೇವರಲ್ಲಿ ಸಮೀಪದಲ್ಲಿ ನಿಲ್ತಾ ಇದ್ದಾನೆ ಪ್ರಿಯರ. ದೇವರು ಆ ಯಾಕೋಬನ ಹೆಸರನ್ನು ಬದಲಿಸ್ತಾ ಇದ್ದಾರೆ. ಏನಂತೇಳಿ? ನಿನ್ನ ತಂದೆಯ ಮನೆಯನ್ನ ಮೋಸಗಾರನಾಗಿ ನೀನು ಬಿಟ್ಟು ಹೋದಿ, ನಿನ್ನ ತಂದೆಯ ಮನೆಯನ್ನ ಅಣ್ಣನಿಗೆ ಮೋಸ ಮಾಡಿದಿ, ತಂದೆಗೆ ಮೋಸ ಮಾಡಿ ನೀನು ಆಶೀರ್ವಾದಗಳನ್ನು ತೆಗೆದುಕೊಂಡು ನೀನು ಬಿಟ್ಟು ಹೋದಿ. ಅಲ್ಲಿ ಹೋದಂಥ ಸಮಯದಲ್ಲಿ ಲಾಬಾನನಿಗೂ ಕೂಡ ಹೇಳದೆ ನೀನು ಹೊರಟು ಬಂದು ಬರೀ ನಿನ್ನ ಜೀವಿತವೆಲ್ಲ ಮೋಸದ ಕಾರ್ಯಗಳು ಕಾಣಿಸ್ತಾ ಇದ್ದಾವೆ. ಇನ್ನು ಮುಂದೆ ನೀನು ಮೋಸಗಾರನಲ್ಲ, ನೀನು ದೇವರ ಸಂಗಡ ಹೋರಾಡಿ ಗೆದ್ದವನೆಂಬುದಾಗಿ, ಇಸ್ರಾಯೇಲ್ ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ? ಯಾಕೋಬನಿಗೆ ದೇವರು ಏನು ಮಾಡ್ತಾ ಇದ್ದಾನೆ? ಒಂದು ಹೆಸರನ್ನ ಕೊಡ್ತಾ ಇದ್ದಾನೆ ಪ್ರೇರಿ. ನಾವು ನೋಡ್ತಾ ಇದ್ದೇವೆ ಪ್ರೇರಿ, ಯಾಕೋಬನು ಏನು ಮಾಡಿದಂತೆ? ರಾತ್ರಿ ಎಲ್ಲ ಏನು ಮಾಡ್ತಾ ಇದ್ದಾನಂತ್ರಿ? ದೇವರ ಸಂಗಡ ಏನು ಮಾಡ್ತಾ ಇದ್ದಾನ್ರಿ? ಹೋರಾಡ್ತಾ ಇದ್ದಾನೆ ಪ್ರೇರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ದೇವರು ಯಾಕೋಬನನ್ನು ಏನು ಮಾಡಿದ್ರಂತೆ? ಆಶೀರ್ವದಿಸಿದರು ಪ್ರೇರಿ. ಆತನಿಗೆ ಸಂತಾನ ಭಾಗ್ಯವನ್ನು ಅನುಗ್ರಹಿಸಿದರು, ಆತನಿಗೆ ಅಭಿವೃದ್ಧಿಯನ್ನು ಅನುಗ್ರಹಿಸಿದರು, ಆತನಿಗೆ ಎಲ್ಲ ವಿಷಯದಲ್ಲಿ ಸೌಖ್ಯತೆಯನ್ನು ದೇವರು ಏನು ಮಾಡಿದರು? ದಯಪಾಲಿಸಿದರು ಪ್ರೇರಿ. ಈ ಮೂವರು ಜನರು, ಅಬ್ರಹಾಮ, ಇಸಾಕ, ಯಾಕೋಬರು, ದೇವರಿಗೆ ಒಬ್ಬರು ಮುಂಜಾನೆ ಸಮಯ ಕೊಟ್ಟರೆ, ಒಬ್ಬರು ಸಾಯಂಕಾಲದ ವೇಳೆಯಲ್ಲಿ ಸಮಯವನ್ನು ಕೊಟ್ಟರೆ, ಒಬ್ಬರು ರಾತ್ರಿ ವೇಳೆಯಲ್ಲೆಲ್ಲ ಏನು ಮಾಡಿದ್ರಂತ್ರಿ? ಸಮಯವನ್ನು ಕೊಟ್ಟರು ಪ್ರೇರಿ. ನಾವು ನೋಡ್ತಾ ಇದ್ದೇವೆ ದಾವೀದನು ಕೂಡ ಹೇಳ್ತಾ ಇದ್ದಾನೆ, ಕೀರ್ತಿಸ್ತಾ ಇದ್ದಾನೆ. ಏನಂತ ಹೇಳಂದ್ರೆ, ನಾನು ದಿನಕ್ಕೆ ದೇವರನ್ನ 7 ಆವರ್ತಿ ನಾನು ಏನು ಮಾಡ್ತೀನಂತೆ? 3 ಆವರ್ತಿ ನಾನು ಪ್ರಾರ್ಥಿಸ್ತೀನಿ, 7 ಆವರ್ತಿ ನಾನು ದೇವರನ್ನ ಕೊಂಡಾಡ್ತೀನಿ, ಅಂದರೆ ಆರಾಧಿಸ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಏನಂತೇಳಿ? 7 ಆವರ್ತಿ ನಾನು ದೇವರನ್ನ ಹಾಡುಗಳನ್ನು ಆಡುತ್ತಾ ದೇವರನ್ನ ಕೊಂಡಾಡ್ತೀನಿ, 3 ಆವರ್ತಿ ತ್ರಿಕಾಲದಲ್ಲಿ ನಾನು ದೇವರಿಗೆ ಮೊರೆ ಇಡುವೆನೆಂಬುದಾಗಿ.
ಅರಸನಾಗಿರ್ತಕ್ಕಂಥ ದಾವೀದ, ಹಲ್ಲೆಲೂಯಾ, ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಯಲ್ಲ, ಕುರಿ ಕಾಯುವಂಥ ವ್ಯಕ್ತಿ. ದೇವರಿಗೆ ಸಮಯವನ್ನು ಕೊಟ್ಟ ಕಾರಣಕ್ಕಾಗಿ ದೇವರ ಆತನನ್ನು ಏನು ಮಾಡ್ತಾ ಇದ್ದಾನ್ರಿ, ಎಬ್ಬಿಸ್ತಾ ಇದ್ದಾನೆ. ಎಬ್ಬಿಸಿ ಎಲ್ಲಿ ನಿಲ್ಲಿಸ್ತಾ ಇದ್ದಾನೆ ಆತನನ್ನು? ಆಶೀರ್ವಾದದ ಒಂದು ಸ್ಥಾನದಲ್ಲಿ. ನೀನು ಕುರಿ ಕಾಯುವಂಥದ್ದಲ್ಲ, ನನ್ನ ಜನರನ್ನು ನೀನು ಕಾಯುವಂಥ ವ್ಯಕ್ತಿಯಾಗು, ನನ್ನ ಜನರ ಮೇಲೆ ನೀನು ಅಧಿಕಾರಿಯಾಗಿ ಎಂಬುದಾಗಿ ದೇವರಿಗೆ ಸಮಯವನ್ನು ಕೊಟ್ಟಿರ್ತಕ್ಕಂಥ ದಾವೀದನನ್ನು ದೇವರು ಏನು ಮಾಡಿದ್ರು, ಅರಸನನ್ನಾಗಿ ಮಾಡಿದರು. ಅರಸನಾದಂಥ ಸಮಯದಲ್ಲಿಯೂ ಕೂಡ ದಾವೀದನ ಏನು ಮಾಡ್ತಾ ಇದ್ದಾನ್ರಿ, ದೇವರಿಗೆ ಸಮಯವನ್ನು ಕೊಡ್ತಾನೆ. ಇವರು ಒಂದೊಂದು ಸಮಯವನ್ನು ನೇಮಕ ಮಾಡಿಕೊಂಡ್ರೆ ದಾವೀದನ ಹೇಳ್ತಾ ಇದ್ದಾನೆ, ಮೂರು ಕಾಲದಲ್ಲಿಯೂ ಕೂಡ ನಾನು ದೇವರಿಗೆ ನಾನೇನು ಮಾಡ್ತೀನಿ, ಪ್ರಾರ್ಥಿಸ್ತೀನಿ. 7 ಸಾರಿ ನಾನು ದೇವರನ್ನ ಏನು ಮಾಡ್ತೀನಿ, ಆರಾಧಿಸ್ತೀನಿ. 10 ದಿನ ನಾವು ನೋಡ್ತಾ ಇದ್ದೇವೆ, ಒಂದು ದಿವಸದಲ್ಲಿ 10 ಸಾರಿ ದೇವರ ಕುರಿತಾಗಿ ಏನು ಮಾಡ್ತಾ ಇದ್ದಾನ್ರಿ, ಸಮಯವನ್ನು ಕೊಡ್ತಾ ಇದ್ದಾನೆ ಪ್ರೇರ. ಹಲ್ಲೆಲೂಯಾ. ಅದಕ್ಕಾಗಿ ಆತನಿಗೆ ಯುದ್ಧ ಕಾದಾಟಗಳು ಅನೇಕವಿದ್ದಾಗಲೂ ಕೂಡ ಎಲ್ಲದರಲ್ಲಿಯೂ ಕೂಡ ಜಯವನ್ನು ಗಳಿಸ್ತಾ ಇದ್ದ ಪ್ರೇರೆ. ಯಾರ್ರೀ? ದಾವೀದ. ಹಲ್ಲೆಲೂಯಾ. ದೇವರಿಗೆ ಸಮಯವನ್ನು ಕೊಡುವಂಥದ್ದು ವ್ಯಕ್ತಿಗಳ ಜೀವಿತ ನಾವು ನೋಡುವಾಗ ದೇವರೇ ಅವರ ಎಲ್ಲ ಆಗು ಹೋಗುಗಳನ್ನು ಏನು ಮಾಡ್ತಾನೆ, ನೋಡಿಕೊಳ್ಳುವಂಥ ದೇವರಾಗಿರ್ತಾನೆ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ಪ್ರೇಯರ್, ನಾವು ದೇವರಿಗೆ ಸಮಯವನ್ನು ಕೊಡೋಣ, ದೇವರಲ್ಲಿ ನಾವು ಸ್ಥಿರವಾಗಿ ನಿಲ್ಲುವಂಥವರಾಗೋಣ. ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ದೇವರಿಗೆ ಸಮಯವನ್ನು ಕೊಟ್ಟಿರ್ತಕ್ಕಂಥ ದಾವೀದನು ಗೊಲ್ಯಾತನೆನ್ನುವಂಥ ಬಲಿಷ್ಠನನ್ನು ಏನು ಮಾಡಿದರೆ, ಒಂದೇ ಸಣ್ಣ ಕಲ್ಲಿನ ಏಟಿನಿಂದ ಏನು ಮಾಡಿದ, ಕೆಳಕ್ಕೆ ಬೀಳಿಸಿದ, ನಾಶ ಮಾಡಿದ, ಕೊಂದು ಹಾಕಿದ. ಆತನ ಮೂಲಕವಾಗಿ ಇಡೀ ಇಸ್ರಾಯೇಲ್ಯರು ಏನು ಮಾಡ್ತಾ ಇದ್ರು, ಭಯ ಪಡ್ತಾ ಇದ್ರು. ಅರಸನಾದಂಥ ಸೌಲನು ಕೂಡ ಭಯ ಪಡ್ತಾ ಇದ್ದ ಪ್ರೇರ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ದೇವರಿಗೆ ಸಮಯವನ್ನು ಕೊಟ್ಟರು. ಅಬ್ರಹಾಮನಾದರೂ ಐಶ್ವರ್ಯವಂತನಾಗಿದ್ದಾಗಲೂ ಕೂಡ ಏನು ಮಾಡಿದ್ದಾರೆ, ಆತ ದೇವರಿಗೆ ಸಮಯ ಕೊಟ್ಟ. ತಾಯಿಯನ್ನು ಕಳೆದುಕೊಂಡಂಥ ಇಸಾಕ ಅಂತಹ ಒಂದು ದುಃಖದಲ್ಲಿ ಇದ್ದಾಗಲೂ ಕೂಡ ದೇವರಿಗೆ ಸಮಯವನ್ನು ಕೊಟ್ಟ. ನಾವು ನೋಡ್ತಾ ಇದ್ದೇವೆ. ಮೂರನೇದಾಗಿ ಮೋಸಗಾರನಾಗಿರ್ತಕ್ಕಂಥ ಯಾಕೋಬ, ನಾನು ಇನ್ನು ಮುಂದೆ ಆ ಮೋಸದ ಸ್ಥಿತಿಯಲ್ಲೇ ನಾನು ಜೀವಿಸಬಾರದು, ನನ್ನ ಜೀವಿತ ಬದಲಾವಣೆ ಆಗಬೇಕಂತೇಳಿ ರಾತ್ರಿಯೆಲ್ಲ ದೇವರಿಗೆ ಸಮಯವನ್ನು ಕೊಟ್ಟ. ಯಾರು ರೀ? ಯಾಕೋಬ. ಅರಸನಾಗಿರ್ತಕ್ಕಂಥ ದಾವೀದ ತನ್ನಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು, ಯುದ್ಧ ಕಾದಾಟಗಳು, ಅವೆಲ್ಲವುಗಳ ಮಧ್ಯದಲ್ಲಿ ದೇವರಿಗೆ ಸಮಯವನ್ನು ಕೊಟ್ಟರು ಪ್ರೇರೆ. ನಾವು ನೋಡ್ತಾ ಇದ್ದೇವೆ, ಒಬ್ಬ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ದಾನಿಯೇಲನ ಕುರಿತಾಗಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಪ್ರೇರೆ, ಆತನು ಕೂಡ ದೇವರಿಗೆ ಏನು ಕೊಡ್ತಾನೆ ಇದ್ದಾನಂತೆ, ಸಮಯವನ್ನು ಕೊಡ್ತಾನೆ. ಅಲ್ಲಿ ಒಂದು ಕಾನೂನು ಬಂತು, ದೇವರ ಹೆಸರನ್ನು ಉಚ್ಚರಿಸಬಾರದು, ದೇವರ ನಾಮದಲ್ಲಿ ಯಾರು ಕೂಡ ಪ್ರಾರ್ಥಿಸಬಾರದು. 30 ದಿವಸಗಳ ಕಾಲ ಅರಸನಾಗಿರ್ತಕ್ಕಂಥ ದಾರ್ಯಾವೇಶನನ್ನು ಏನು ಮಾಡಬೇಕು, ನೀವು ಪೂಜಿಸಬೇಕು. ಆತನಿಗೆ ನೀವು ಅಡ್ಡ ಬೀಳಬೇಕು. ಆತನೇ ದೇವರು 30 ದಿವಸಗಳ ಕಾಲ ಎಂಬುದಾಗಿ ನಾವು ನೋಡಿದಾಗ, ಈ ಕಾನೂನು ಬಂದಂಥ ಸಮಯದಲ್ಲಿ, ಕಠಿಣವಾದಂಥ ಕಾನೂನು ಬಂದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದಾನಿಯೇಲ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಏನಂತ ಹೇಳಂತಂದರೆ, ದಾನಿಯೇಲನು ಯಥಾ ಪ್ರಕಾರ ಹೋಗಿ ಏನು ಮಾಡ್ತಾ ಇದ್ದಾನಂತ್ರಿ, 3 ಆವರ್ತಿ ತನ್ನ ದೇವರಿಗೆ ಏನು ಮಾಡ್ತಾ ಇದ್ದಾನೆ, ಮೊರೆ ಇಡ್ತಾ ಇದ್ದಾನೆ. ತನ್ನ ಕರಗಳನ್ನು ಚಾಚ್ತಾ ಇದ್ದಾನೆ. ದೇವಾಲಯದ ಕಡೆಗೆ ಆತನು ನೋಡುತ್ತಾ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಯೆರೂಸಲೇಮಿನ ಕಡೆಗೆ ನೋಡುತ್ತಾ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಪ್ರೇರೆ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದ ಪ್ರೇರೆ, ದಾನಿಯೇಲನು ದೇವರಿಗೆ ಸಮಯ ಕೊಟ್ಟ. ಕಠಿಣವಾದಂಥ ಕಾಲದ ಸಮಯದಲ್ಲಿ, ಕಠಿಣವಾದಂಥ ತೀರ್ಪು ಬಂದಿರತಕ್ಕಂಥ ಸಮಯದಲ್ಲಿ ಅಲ್ಲಿ ತೀರ್ಪು ಆಯಿತು. ಏನಂತೇಳಿ, ದಾನಿಯೇಲನು ಈ ಒಂದು ಸಮಯದಲ್ಲಿ ಅರಸನನ್ನು ಪೂಜಿಸದೆ ಸೃಷ್ಟಿಕರ್ತನಾದಂಥ ದೇವರನ್ನ ಪೂಜಿಸಿದ ಕಾರಣಕ್ಕಾಗಿ ಆತನನ್ನು ಗವಿಯಲ್ಲಿ ಹಾಕಬೇಕಂತೇಳಿ ಗವಿಯಲ್ಲಿ ಹಾಕಿದ್ರು. ಎಂಥ ಗವಿ ಅಂತಾರೆ, ಅದು ಸಿಂಹಗಳು ತುಂಬಿರ್ತಕ್ಕಂಥ ಗವಿ. ಎಂಥ ಗವಿ ಅದು? ಸಿಂಹಗಳು ತುಂಬಿರುವಂಥ ಆ ಗವಿಯಲ್ಲಿ ಹಾಕಿದಾಗ ನಾವು ನೋಡ್ತಾ ಇದ್ದೇವೆ, ದೇವರಿಗೆ ಸಮಯವನ್ನು ಕೊಟ್ಟಿರ್ತಕ್ಕಂಥ ದಾನಿಯೇಲ ಏನು ಮಾಡ್ತಾ ಇದ್ದಾನ್ರಿ, ಅಲ್ಲಿಯೂ ಕೂಡ ದೇವರನ್ನು ಪ್ರಾರ್ಥಿಸ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನ್ರಿ, ಅಲ್ಲಿಯೂ ಕೂಡ ದೇವರನ್ನ ಪ್ರಾರ್ಥಿಸ್ತಾ ಇದ್ದಾನೆ, ಅಲ್ಲಿಯೂ ಕೂಡ ದೇವರನ್ನ ಕೊಂಡಾಡ್ತಾ ಇದ್ದಾನೆ, ಅಲ್ಲಿಯೂ ಕೂಡ ದೇವರ ಸಮೀಪದಲ್ಲಿ ಇರ್ತಾ ಇದ್ದಾನೆ, ದೇವರನ್ನು ಕೂಗ್ತಾ ಇದ್ದಾನೆ, ಕರಿತಾ ಇದ್ದಾನೆ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರಿಗೆ ಸಮಯವನ್ನು ಕೊಟ್ಟಿರ್ತಕ್ಕಂಥ ದಾನಿಯೇಲನ ಭಕ್ತಿ ಎಂತಹ ಭಕ್ತಿ ಅಂತಂದರೆ, ಸಿಂಹಗಳ ಬಾಯಿಗಳನ್ನು ಕಟ್ಟುವುದಕ್ಕಾಗಿ ದೇವರು ತನ್ನ ದೂತನನ್ನು ಏನು ಮಾಡಿದಂಥ ಆ ಸ್ಥಳಕ್ಕೆ ಕಳುಹಿಸಿದರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕಠಿಣವಾದಂಥ ಕಾನೂನುಗಳು ಬಂದ ಸಮಯದಲ್ಲಿ ಶಾದ್ರಕ್, ಮೇಷಕ್, ಅಬೇದ್ನೆಗೋರು, ನಾವು ನಮ್ಮ ದೇವರಿಗೆ ಮಾತ್ರ ಸಮಯವನ್ನು ಕೊಡ್ತೀವಿ, ವ್ಯರ್ಥವಾದಂಥವುಗಳನ್ನು ನಾವು ಆರಾಧಿಸುವುದಿಲ್ಲ, ಪೂಜಿಸುವುದಿಲ್ಲ, ಕಲ್ಲು, ಕಟ್ಟಿಗೆ, ಮರ, ಮಣ್ಣು, ಈ ಲೋಕದಲ್ಲಿರ್ತಕ್ಕಂಥ ಸೃಷ್ಟಿಯನ್ನೆಲ್ಲ ನಾವು ಸೃಷ್ಟಿಕರ್ತನನ್ನೇ ಆರಾಧಿಸ್ತೀವಿ ಎಂಬುದಾಗಿ ಅವರು ಒಂದು ದೃಢವಾದ ತೀರ್ಮಾನ ತೆಗೆದುಕೊಂಡು, ನಮ್ಮ ಆರಾಧಕನು ದೇವರೇ, ಸೃಷ್ಟಿಕರ್ತನೆ ಎಂಬುದಾಗಿ ನೆನೆಸಿದ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಅರಸನಾಗಿರ್ತಕ್ಕಂಥ ನೆಬೂಕದ್ನೆಚ್ಚರ್ ರಾಜನ 3ನೇ ಅಧ್ಯಾಯದಲ್ಲಿ ದಾನಿಯೇಲ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ವಿ. ಏನು ಮಾಡಿದ್ರು ಅಂತಂದರೆ, 7ರಷ್ಟು ಅಗ್ನಿಯ ಬಾವಿಯಲ್ಲಿ ಏನು ಮಾಡ್ತಾ ಇದ್ದಾರೆ, ಅವರನ್ನು ಹಾಕ್ತಾ ಇದ್ದಾರೆ ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಷ್ಟು ರೀ? 7ರಷ್ಟು ಉರಿಯುವಂಥ ಅಗ್ನಿಯ ಒಂದು ಕುಂಡದಲ್ಲಿ ಅವರನ್ನು ಹಾಕಿದಾಗ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ,
ದೇವರಿಗೆ ಸಮಯವನ್ನು ಕೊಟ್ಟು ಭಕ್ತಿಯ ಜೀವಿತದಲ್ಲಿ ವೈರಾಗ್ಯ ಉಳ್ಳಂಥ ಈ ಶಾದ್ರಕ್ ಮೇಷಕ್ ಅಬೇದ್ನೆಗೋರನ್ನು ಬೆಂಕಿ ಏನು ಮಾಡಲಿಲ್ಲಂತೆ, ಸುಡಲಿಲ್ಲ. ಹಲ್ಲೆಲೂಯಾ. ಸುಡ್ತ ಬೆಂಕಿ ಸುಡಲಿಲ್ಲ. ಅವರ ಮಧ್ಯದಲ್ಲಿ ಯಾರು ಇಳಿದು ಬಂದ್ರಂತ್ರಿ, ಯಾವ ದೇವರನ್ನು ಇವರು ಆರಾಧನೆ ಮಾಡ್ತಾ ಇದ್ರು ಅದೇ ದೇವರು ಬೆಂಕಿಯಲ್ಲಿ ಏನು ಮಾಡ್ತಾ ಇದ್ದಾನ್ರಿ, ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಇವರೆಲ್ಲರೂ ಕೂಡ, ಈ ಭಕ್ತಿವಂತರೆಲ್ಲರೂ ಕೂಡ ದೇವರಿಗೆ ಏನು ಮಾಡ್ತಾ ಇದ್ದಾರೆ, ಸಮಯವನ್ನು ಕೊಡ್ತಾ ಇದ್ದಾರೆ. ಇವತ್ತು ನನ್ನನ್ನು ನಿನ್ನ ದೇವರು ಕೇಳ್ತಾ ಇದ್ದಾನೆ, ನೀನು ಸಮಯವನ್ನು ಕೊಡ್ತಾ ಇದೀಯಾ? ಇವರು ಮೂರಾವರ್ತಿ ದೇವರನ್ನ ಪ್ರಾರ್ಥಿಸ್ತಾ ಇದ್ರು, ದೇವರನ್ನ ಕೂಗ್ತಾ ಇದ್ರು, ದೇವರ ಸ್ವರವನ್ನು ಕೇಳಿಸಿಕೊಳ್ಬೇಕು. ನಮ್ಮ ಮುಂದಿನ ಭಕ್ತಿಯ ಜೀವಿತ ಏನಾಗಲಿಕ್ಕಿದೆ ಎಂಬುದಾಗಿ ಗ್ರಹಿಸಿಕೊಳ್ಬೇಕು, ದೇವರನ್ನ ಹುಡುಕಬೇಕು, ನಾವು ಪಶ್ಚಾತ್ತಾಪ ಪಡಬೇಕು, ನಾವು ಆ ಒಂದು ಮಾನವೀಯತೆಯ ಜೀವಿತವನ್ನು ನಾವು ಜೀವಿಸಬೇಕು, ದೇವರಲ್ಲಿ ಸ್ಥಿರವಾಗಿ ನಾವು ನಿಲ್ಲಬೇಕಂತೇಳಿ ಇವರು ದೇವರ ಮೇಲೆ ಆತುಕೊಂಡು ಜೀವಿಸ್ತಾ ಇದ್ರು. ತಮ್ಮ ಆತ್ಮೀಯ ಜೀವಿತದ ಕುರಿತಾಗಿ, ತಮ್ಮ ಒಂದು ಮುಂದಿನ ಭವಿಷ್ಯತ್ತಿನ ಕುರಿತಾಗಿ ದೇವರಲ್ಲಿಯೇ ಇರ್ತಾ ಇದ್ರು. ಪ್ರಿಯರೇ, ಇವತ್ತು ನಾವು ಯಾವ ರೀತಿಯಾಗಿದ್ದೇವೆ? ಅವರು ದೇವರಿಗೆ ಸಮಯ ಕೊಟ್ಟ ಕಾರಣಕ್ಕಾಗಿ ಬರಗಾಲದ ಸ್ಥಿತಿಯಲ್ಲಿರ್ತಕ್ಕಂಥವರ ಜೀವಿತ, ಅವರು ದೇವರಿಗೆ ಸಮಯ ಕೊಟ್ಟ ಕಾರಣಕ್ಕಾಗಿ ಅನೇಕ ಕಷ್ಟ ನಷ್ಟ ನೋವುಗಳಿಂದ ಕೂಡಿರ್ತಕ್ಕಂಥವರ ಜೀವಿತ, ಅವರು ದೇವರಿಗೆ ಸಮಯ ಕೊಟ್ಟ ಕಾರಣಕ್ಕಾಗಿ ಸಾವು ರೋಗ ನೋವು ಬಾಧೆಗಳು ಇರ್ತಕ್ಕಂಥವರ ಜೀವಿತ, ದೇವರಿಗೆ ಸಮಯ ಕೊಟ್ಟ ಕಾರಣಕ್ಕಾಗಿ ಅವರ ಜೀವಿತದಲ್ಲಿರ್ತಕ್ಕಂಥ ಎಲ್ಲ ಬೇಡವಾದಂಥ ಕಾರ್ಯಗಳು, ಪಾಪದ ಕಾರ್ಯಗಳೆಲ್ಲವೂ ಕೂಡ ಏನಾದವು ರೀ, ಬದಲಾವಣೆಯಾದವು, ಆಶೀರ್ವಾದವಾಗಿ ಏನಾದವು ರೀ, ಮಾರ್ಪಟ್ಟು. ಪ್ರೇರಿ, ಇವತ್ತು ನಾನು ನೀನು ಕೂಡ ದೇವರಿಗೆ ಸಮಯವನ್ನು ಕೊಡುವಂಥವ್ರಾಗೋಣ. ದೇವ್ರ ವಾಕ್ಯ ಹೇಳ್ತಾ ಇದೆ, ಅವರು ಎಷ್ಟೋ ಧನ್ಯರು. ಯಾರು ಎಷ್ಟು ಧನ್ಯರು ರೀ? ದೇವರಿಗೆ ಸಮಯವನ್ನು ಕೊಡುವಂಥವ್ರು, ಹಗಲು ಇರುಳು ಆತನನ್ನು ಧ್ಯಾನಿಸುವಂಥವ್ರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ಈ ಕಾಲ ಕೆಟ್ಟದಾಗಿರ್ತಕ್ಕಂಥ ಕಾಲದಲ್ಲಿ ಇದ್ದೇವೆ. ಹಲ್ಲೆಲೂಯಾ. ಸಮಯವನ್ನು ನೀವು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ನೀವೇನು ಮಾಡಿರಿ, ಉಪಯೋಗಿಸಿಕೊಳ್ಳಿರಿ. ದೇವರಿಗೆ ಕೊಡುವಂಥ ಸಮಯ ನಮಗೆ 365 ದಿವಸಗಳು, 366 ದಿವಸಗಳು ವರ್ಷಕ್ಕೆ ಬರ್ತವೆ ಪ್ರಿಯರೇ. ಆ ವರ್ಷದಲ್ಲಿ ಬರುವಂಥದ್ದು ಎಷ್ಟು ಶನಿವಾರಗಳು, ಎಷ್ಟು ಭಾನುವಾರಗಳು? 52 ಕರ್ತನ ದಿವಸಗಳು ಬಂದರೆ 52 ಶನಿವಾರ ಬರ್ತವೆ. ಹಲ್ಲೆಲೂಯಾ. ಆದರೆ ನಾವೇನು ಮಾಡ್ತಾ ಇದ್ದೇವೆ, ಒಂದು ವಾರ ಬಂದರೆ ಮತ್ತೊಂದು ವಾರ ಬರೋದಿಲ್ಲ, ಒಂದು ಸಮಯದಲ್ಲಿ ಬಂದರೆ ಮತ್ತೊಂದು ಸಮಯದಲ್ಲಿ ಬರೋದಿಲ್ಲ. ಮನೆಯಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಂತಂದರೆ ಪ್ರಾರ್ಥನೆ ಮಾಡಬೇಕಾದ್ರೆ ಅವರು ಇವರು ಅಂತೇಳಿ ಸಮಸ್ಯೆಗಳನ್ನು ಮಾಡ್ತಾ ಇರ್ತಾರೆ. ಕುಟುಂಬವಾಗಿ ಕೂಡ ನಾವು ದೇವರಲ್ಲಿ ಪ್ರಾರ್ಥಿಸುವಂಥವರಾಗಿ ಇರೋದಿಲ್ಲ. ಇವ್ರಿಗೂ ಕೂಡ ಅದೇ ಜಂಜಾಟ. ಇವರು ಕೂಡ ನಮ್ಮಂತೆ ಮನುಷ್ಯರೇ, ಇವರು ಕೂಡ ದೊಡ್ಡದಾಗಿರ್ತಕ್ಕಂಥ ಉನ್ನತವಾದಂಥ ಅಧಿಕಾರ ಸ್ಥಾನದಲ್ಲಿ ಇದ್ದಂಥವರೇ. ಆದರೆ ಇವ್ರು ಏನು ಮಾಡಿದ್ರಿ, ದೇವರಿಗೆ ಸಮಯ ಕೊಟ್ಟರು. ಏನು ಮಾಡಿದ್ರು ಅಂತ ಹೇಳುತ್ತೆ ವಾಕ್ಯ, ಸಮಯ ಕೊಟ್ಟರು. ವಾಕ್ಯ ಕೇಳುವುದಕ್ಕೆ ಸಮಯ ಕೊಟ್ಟರು, ಪ್ರಾರ್ಥನೆ ಮಾಡುವುದಕ್ಕೆ ಸಮಯ ಕೊಟ್ಟರು, ದೇವರನ್ನ ಆರಾಧಿಸುವುದಕ್ಕೆ ಸಮಯ ಕೊಟ್ಟರು, ದೇವರಿಗೋಸ್ಕರವಾಗಿ ಭಕ್ತಿಯನ್ನು ಬಿಟ್ಟು ಕೊಡಲಾರ್ದ ಹಾಗೆ ಕಠಿಣವಾದಂಥ ಪರಿಸ್ಥಿತಿಗಳು ಬಂದರೂ ಕೂಡ ದೇವರಿಗೋಸ್ಕರವಾಗಿ ನಿಂತುಕೊಂಡ್ರು. ನಾವು ನೋಡ್ತಾ ಇದ್ದೇವೆ, ದೇವರು ಅವರನ್ನು ಏನು ಮಾಡಿದ್ದಾರೆ, ಮೇಲಕ್ಕೆ ಎತ್ತಿದ ಪ್ರೇರಿ. ಇವತ್ತು ನನ್ನ ನಿನ್ನ ಜೀವಿತ ಕೂಡ ಆಶೀರ್ವಾದದ ನಿಧಿಯಾಗಬೇಕಾದರೆ ನಾವು ದೇವರಿಗೆ ಏನು ಮಾಡೋಣ, ಸಮಯವನ್ನು ಕೊಡುವಂಥವ್ರಾಗೋಣ. ದೇವರು ನಮಗೆ 24 ತಾಸು ಕೊಟ್ಟನು ಒಂದು ದಿವಸಕ್ಕೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 24 ತಾಸಲ್ಲಿ ಅಟ್ಲೀಸ್ಟ್ 24 ನಿಮಿಷಗಳನ್ನಾದರೂ ನಾವೇನು ಮಾಡೋಣ ರೀ, ದೇವರಿಗೋಸ್ಕರವಾಗಿ ವಿನಿಯೋಗ ಮಾಡೋಣ. ಒಂದು ಅರ್ಧ ತಾಸು ಆದರೆ ದೇವರ ಒಂದು ಸನ್ನಿಧಾನದಲ್ಲಿ ನಾವು ಬೇಡಿಕೊಳ್ಳೋಣ. ದೇವರು ಮೇಲುಗಳನ್ನು ಮಾಡುವಂಥ ಆತನಾಗಿದೆ ಎಂಬುದಾಗಿ ಗ್ರಹಿಸಿಕೊಂಡು ನಾವು ಜೀವಿಸುವಂಥವರಾಗೋಣ. ದೇವರ ಮೇಲೆ ನಮ್ಮ ಎಲ್ಲ ಕಷ್ಟವನ್ನು ಹಾಕಿದ ಮೇಲೆ ಅದಕ್ಕೋಸ್ಕರವಾಗಿ ಮತ್ತೆ ನಾವು ಚಿಂತಿಸುವಂಥದ್ದು ಬೇಡ. ದೇವರಿಗೆ ಸಮಯವನ್ನು ಕೊಡಲಾರದಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಬ್ಬ ತಾಯಿ ದೇವಾಲಯಕ್ಕೆ ಬಂದು ಸಮಯವನ್ನು ಕೊಟ್ಟಳು. ಆಕೆ ದುಃಖ ಆವತ್ತಿನಿಂದ ಕಣ್ಮರೆ ಆಯ್ತು ಅಂತೇಳಿ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಹಣ್ಣಳ ಒಂದು ಮುಖದಲ್ಲಿ ಏನು ಕಾಣಲಿಲ್ಲಂತೆ, ದುಃಖದ ಛಾಯೆ ಕಾಣಲಿಲ್ಲ. ಮುಂದಿನ ವರ್ಷ ಆಕೆ ಮಗುವನ್ನು ಎತ್ತಿಕೊಂಡು ದೇವರ ಸನ್ನಿಧಾನಕ್ಕೆ ಬರುವ ಹಾಗೆ ದೇವರು ಏನು ಮಾಡಿದ, ಆಕೆ ಜೀವಿತದಲ್ಲಿ ಕಾರ್ಯ ಜರುಗಿಸಿದ ಪ್ರಿಯರೇ. ದೇವರ ಸನ್ನಿಧಾನದಲ್ಲಿ ದೇವರಿಗೆ ಸಮಯವನ್ನು ನೀನು ಪಶ್ಚಾತ್ತಾಪದ ಹೃದಯದಿಂದ, ಯಥಾರ್ಥ ಹೃದಯದಿಂದ ನೀನು ದೇವರಿಗೆ ಸಮಯವನ್ನು ಕೊಡುವಂಥದ್ದಾದರೆ, ದೇವರಲ್ಲಿ ಕೇಳಿಕೊಳ್ಳುವಂಥದ್ದಾದರೆ, ಉಪವಾಸದಿಂದ ನೀನು ದೇವರಲ್ಲಿ ಬೇಡಿಕೊಳ್ಳುವಂಥದ್ದಾದರೆ ಖಂಡಿತವಾಗಿ ಕೂಡ ನಿನ್ನ ಕಾರ್ಯವನ್ನು ದೇವರು ಏನು ಮಾಡ್ತಾನೆ, ಸಫಲ ಮಾಡ್ತಾನೆ. ಒಂದು ದಿವಸವಾದರೂ ಉಪವಾಸ ಇದ್ದರೆ ದೇವರಿಗೋಸ್ಕರವಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಉಪವಾಸದ ಕಾರ್ಯ, ಉಪವಾಸವಿದ್ದು ನಾವೇನು ಮಾಡೋಣ, ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಒಂದು ದಿವಸ ನೀವು ನೇಮಕ ಮಾಡಿಕೊಳ್ಳಿ. ವಾರದಲ್ಲಿ 7 ದಿವಸಗಳು ನಿಮಗೆ ದೇವರು ಯಾವ ವಾರ ಪ್ರೇರೇಪಣೆ ಮಾಡ್ತಾನೋ ಆ ವಾರ ನೀವೇನು ಮಾಡಿರಿ, ಇರ್ರಿ. ಆ ವಾರ ಈ ವಾರ ಅಂತೇಳಿ ಯಾವ ವಾರ ಇಲ್ಲ. ನಿಮಗೆ ದೇವರು ಪ್ರೇರೇಪಿಸಲ್ಪಟ್ಟಂಥ ಒಂದು ದಿವಸ ನೀವೇನು ಮಾಡಿರಿ, ಉಪವಾಸವಿದ್ದು ದೇವರ ಹತ್ರ ಬೇಡಿಕೊಳ್ಳ್ರಿ. ನಿಮ್ಮ ಕಷ್ಟ ಏನಾಗಿದೆಯೋ, ದೇವರೇ ನನ್ನನ್ನು ಈ ಕಷ್ಟದಿಂದ ಪಾರು ಮಾಡಿ ಎಂಬುದಾಗಿ ಪ್ರಾರ್ಥಿಸುವಾಗ, ಗೋಳಾಡುವಾಗ, ಕಣ್ಣೀರಿಡುವಾಗ ನಿಮ್ಮ ಕಣ್ಣೀರನ್ನು ದೇವರು ಖಂಡಿತವಾಗಿ ಏನು ಮಾಡ್ತಾನೆ ರೀ,
ನೋಡ್ತಾನೆ ಪ್ರಿಯರೇ. ಹಲ್ಲೆಲೂಯ. ಕಣ್ಣೀರಿಗೆ ಬೇಗನೆ ಸ್ಪಂದಿಸುವಂಥ ದೇವರು ಯಾವ ದೇವ್ರಿ? ನಾನು ನಿನ್ನ ಆರಾಧನೆ ಮಾಡುವಂಥ ದೇವರಾಗಿದೆ. ನೀನು ಕಣ್ಣೀರಿನಿಂದ ಪ್ರಾರ್ಥಿಸಿದ್ದನ್ನು ದೇವರು ಖಂಡಿತವಾಗಿ ಬೇಗ ನಿನಗೆ ಸದುತ್ತರವನ್ನು ಏನು ಮಾಡ್ತಾನೆ? ಅನುಗ್ರಹಿಸ್ತಾನೆ, ದಯಪಾಲಿಸ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನು ಆಶೀರ್ವದಿಸಲ್ಪಟ್ಟ, ಇಸಾಕನು ಆಶೀರ್ವಾದಿಸಲ್ಪಟ್ಟ, ಯಾಕೋಬನು ಆಶೀರ್ವದಿಸಲ್ಪಟ್ಟ, ದಾವೀದನು ಆಶೀರ್ವದಿಸಲ್ಪಟ್ಟ, ದಾನಿಯೇಲನು, ಶಾದ್ರಕ್, ಮೇಷಕ್, ಅಬೇದ್ನೆಗೋರು, ಅನೇಕ ಭಕ್ತರು ಹೇಳ್ಕೊಂತ ಹೋದರೆ ಇನ್ನೂ ಅನೇಕ ಜನರ ಕುರಿತಾಗಿದೆ. ಅವರೆಲ್ಲರೂ ದೇವರಿಗೆ ಸಮಯ ಕೊಟ್ಟ ಕಾರಣಕ್ಕಾಗಿ ಅವರ ಜೀವಿತವೆಲ್ಲ ಕೂಡ ಏನಾಯ್ತು ರೀ? ಹಚ್ಚು ಹಸಿರೆಲೆಯೋಪಾದಿಯಲ್ಲಿ ಅವರೇನಾದರೂ ನಿಲ್ಲುವಂಥವರಾದರು, ಬಾಡಿ ಹೋಗದ ಸ್ಥಿತಿಯಲ್ಲಿರುವಂಥವರಾದರು. ಅವರ ಕಾರ್ಯಗಳೆಲ್ಲವೂ ಕೂಡ ಸಫಲವಾಗುವಂಥ ದೇವರು ಏನು ಮಾಡಿದ? ಕಾರ್ಯ ಜರುಗಿಸಿದ ಪ್ರಿಯರೇ. ಇವತ್ತು ನಾನು ನೀನು ದೇವರಿಗೆ ಸಮಯವನ್ನು ಕೊಡೋಣ. ಒಂದು ಸಾರಿ ನಾವು ಒಂದು ವಾರವೆಲ್ಲ ದೇವರಿಗೆ ಸಮಯವನ್ನು ಕೊಟ್ಟು ನೋಡೋಣ. ಮುಂದಿನ ವಾರ ಯಾವ ರೀತಿಯಾಗಿ ಆಶೀರ್ವಾದ ಎನ್ನುವಂಥದ್ದು ನಮ್ಮ ಮೇಲೆ ಬರುತ್ತೆ, ನಾವು ಅದನ್ನು ಪ್ರಾಕ್ಟಿಕಲ್ ಆಗಿ ಏನು ಮಾಡೋಣ್ರಿ? ಅದನ್ನು ಅನುಭವಿಸುವಂಥವ್ರಾಗೋಣ. ದೇವರು ಎಂದಿಗೂ ಕೂಡ ಮಾತು ತಪ್ಪದ ದೇವರಾಗಿದ್ದಾನೆ. ದೇವರ ವಾಕ್ಯ ಏನು ಹೇಳುತ್ತೆ? ದೇವರ ಸಮೀಪಕ್ಕೆ ಬರ್ರಿ, ದೇವರು ಕೂಡ ನಿಮ್ಮ ಸಮೀಪಕ್ಕೆ ಬರ್ತಾನೆ. ದೇವರು ನಿಮ್ಮನ್ನು ಆತನ ಮುಂದೆ ನೀವು ತಗ್ಗಿಸಿಕೊಳ್ಳುವಾಗ ನಿಮ್ಮನ್ನು ಆತನ ಏನು ಮಾಡ್ತಾನೆ ಅಂತ ಹೇಳುತ್ತೆ ವಾಕ್ಯ? ಮೇಲಕ್ಕೆ ಎತ್ತುತ್ತಾನೆ. ನಿಮ್ಮನ್ನು ಉನ್ನತವಂತ ಸ್ಥಿತಿಯಲ್ಲಿ, ಸ್ಥಾನದಲ್ಲಿ ನಿಲ್ಲಿಸ್ತಾನೆ. ನಿಮಗಿರುವಂಥದ್ದು ಎಲ್ಲವೂ ಯಾವುದಿದೆಯೋ ಆ ಒಂದು ಬಲಹೀನತೆ, ಅದನ್ನು ಬಲವಾಗಿ ದೇವರು ಏನು ಮಾಡ್ತಾನೆ? ಮಾರ್ಪಡಿಸ್ತಾನೆ ಪ್ರೇಯರ್. ಅದಕ್ಕಾಗಿ ದೇವರಲ್ಲಿ ನೀವು ಸಮೀಪಕ್ಕೆ ಬನ್ನಿರಿ, ದೇವರ ಬಳಿಗೆ ಬನ್ನಿರಿ, ದೇವರಿಗೆ ಸಮಯವನ್ನು ಕೊಡ್ರಿ. ದೇವರ ಒಂದು ಸನ್ನಿಧಾನದಲ್ಲಿ ಸ್ಥಿರವಾಗಿ ನಿಲ್ಲುವಂಥವರು, ಭಕ್ತಿಯನ್ನು ಕಾಪಾಡಿಕೊಳ್ಳುವಂಥವರು ಆಗ್ರಿ. ದೇವರು ನಿಮ್ಮ ಎಲ್ಲ ವಿಷಯಗಳಲ್ಲಿ ವಿಮೋಚನೆಯನ್ನು, ಬಿಡುಗಡೆಯನ್ನು, ಆರೋಗ್ಯವನ್ನು, ಆನಂದವನ್ನು, ಸಂತೋಷವನ್ನು, ಸ್ವಾತಂತ್ರ್ಯವನ್ನು, ನಿಮ್ಮನ್ನು ಕಾಯುವಂಥ ಸ್ಥಿತಿಯನ್ನು, ಆತ್ಮೀಯ ಒಂದು ಸ್ಥಿತಿಯಲ್ಲಿ ನೀವು ಬೆಳವಣಿಗೆ ಆಗುವಂಥದ್ದನ್ನು, ದೇವರ ಒಂದು ಏನಂತ ಹೇಳ್ತಾ ಇದ್ದೇವೆ, ಕಾಯುವಿಕೆ, ಕಾಪಾಡುವಿಕೆಯನ್ನು ನೀವು ಅನುಭವಿಸುವಂಥವರು ಆಗ್ತೀರಿ ಪ್ರೇರಿ. ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ವಾಕ್ಯ ಹೇಳ್ತಾ ಇದೆ, ಆತನಿಗೆ ಸಮಯವನ್ನು ಕೊಟ್ಟಂಥವರು ಎಷ್ಟೋ ಧನ್ಯರೆಂಬುದಾಗಿ. ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಹಗಲು ಇರುಳು ಯೆಹೋವನ ಧರ್ಮಶಾಸ್ತ್ರವನ್ನು ಧ್ಯಾನಿಸುವವರಾಗಿರುವರು, ಅವರು ಎಷ್ಟೋ ಧನ್ಯರು ಎಂಬುದಾಗಿ. ಸಹೋದರ ಸಹೋದರಿ, ಇವತ್ತು ನಿನ್ನ ಜೀವಿತದಲ್ಲಿ ದೇವರಿಗೆ ಎಷ್ಟು ಸಾರಿ ನೀನು ಸಮಯವನ್ನು ಕೊಡ್ತಾ ಇದೆಯಾ? ದೇವರಲ್ಲಿ ಎಷ್ಟು ಸಾರಿ ನೀನು ಪ್ರಾರ್ಥಿಸ್ತಾ ಇದೆಯಾ, ಬೇಡ್ತಾ ಇದೆಯಾ? ಅಬ್ರಹಾಮ, ಇಸಾಕ, ಯಾಕೋಬ ಅವರು 3 ಸಾರಿ ಮುಂಜಾನೆ, ಮಧ್ಯಾಹ್ನ, ರಾತ್ರಿಯ ವೇಳೆಯಲ್ಲಿ, ಅರಸನಾದ ದಾವೀದನಾದರೂ 3 ಆವರ್ತಿ ಪ್ರಾರ್ಥನೆ, 7 ಆವರ್ತಿ ಆರಾಧನೆ. ಸಹೋದರ ಸಹೋದರಿಯೇ, ಅವರಿಗೂ ಅದೇ ಸಮಯ ಇತ್ತು. ಅವರಿಗೂ ಕೂಡ ಪೂರ್ವದಲ್ಲಿ ಸೂರ್ಯನು ಹುಟ್ಟಿ ಪಶ್ಚಿಮದಲ್ಲಿ ಮುಳುಗುತ್ತಾ ಇದ್ದ 24 ತಾಸುಗಳು ಅವರಿಗೂ ಕೂಡ ಇರಿಸಲ್ಪಟ್ಟಿತ್ತು. ಅದನ್ನು ಅವರು ಸದ್ವಿನಿಯೋಗ ಮಾಡಿಕೊಂಡ್ರು. ಸಮಯ ಇಲ್ಲ, ಪ್ರಾರ್ಥಿಸಿ ಇಡ್ರಿ, ಎಡೆಬಿಡದೆ ಪ್ರಾರ್ಥಿಸಿರಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ದೇವರ ಸಮೀಪದಲ್ಲಿಯೇ ಇರ್ರಿ. ದೇವರು ಯಾವಾಗ ಬರ್ತಾನೋ ಗೊತ್ತಿಲ್ಲ. ದೇವರಿಗೆ ಸಮಯವನ್ನು ಕೊಡುವಂಥವ್ರು ಎಲ್ಲ ನಾವು ನೋಡ್ತಾ ಇದ್ದೇವೆ. ಬುದ್ಧಿಯುಳ್ಳ ಕನ್ನಿಕೆಯರು ಸಿದ್ಧರಾಗಿರುವಂಥದ್ದು ಮಾತ್ರವಲ್ಲ, ತಮ್ಮ ಜೀವಿತದಲ್ಲಿ ಅವರು ದೇವರಿಗಾಗಿ ಸಮಯದಲ್ಲಿಯೇ ಸಿದ್ಧತೆಯನ್ನು ಮಾಡಿಕೊಂಡ್ರು. ಅದಕ್ಕಾಗಿ ಅವರು ಪರಲೋಕದ ಒಳಗಡೆ ಸೇರಿಸಲ್ಪಟ್ಟರು. ಮೊದಲಿಂಗನ ಸಂಗಡ ಹೋದರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅವರು ಧನ್ಯರಾದರು. ಇವತ್ತು ನಾನು ನೀನು, ನನ್ನ ನಿನ್ನ ಜೀವಿತ ಧನ್ಯತೆಯ ಜೀವಿತವಾಗಿದೆಯಾ? ಒಂದು ಸಾರಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಮಹೋನ್ನತರು, ಮಹಾಪರಿಶುದ್ಧನಾದಂಥ ಮಹಾದೇವರು, ನಿಮಗೆ ಸ್ತೋತ್ರಗಳಪ್ಪ. ಹೌದು ಕರ್ತನೆ ದೇವರೇ, ನಿನಗೆ ಸಮಯ ಕೊಡುವ ಮಕ್ಕಳಾಗಿ ನಾವು ಇರುವಂತೆ ನಮ್ಮನ್ನು ಸ್ವಾಮಿ ಅಣಿಗೊಳಿಸಯ್ಯ. ಹೌದು ಕರ್ತನೆ, ನಿನಗೆ ಸಮಯ ಕೊಡುವವರು ಎಷ್ಟೋ ಧನ್ಯರು ಎಂಬುದಾಗಿ ಸ್ವಾಮಿ ನೀನು ಕರ್ತನೆ ನಿನ್ನ ವಾಕ್ಯದಲ್ಲಿ ತಿಳಿಯಪಡಿಸಿದೆಯಪ್ಪ. ಮೂಲ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬ್ ಕರ್ತನೆ ಸ್ವಾಮಿ, ಅದೇ ರೀತಿಯಾಗಿ ಭಕ್ತರಾಗಿರ್ತಕ್ಕಂಥ ದಾವೀದನು ಕರ್ತನೆ ಸ್ವಾಮಿ, ದಾನಿಯೇಲ್, ಶಾದ್ರಕ್, ಮೇಷಕ್, ಅಬೇದ್ನೆಗೋರು ಸಮಯವನ್ನು ಕೊಟ್ಟಾಗ ಸ್ವಾಮಿ ಕರ್ತನೆ ಅವರನ್ನು ನೀನು ಯಾವ ರೀತಿಯಾಗಿ ಸ್ವಾಮಿ ಕರ್ತನೆ ನೀನು ರಕ್ಷಿಸಿದೆಯೋ, ಉನ್ನತವಾದಂಥ ಸ್ಥಾನದಲ್ಲಿ ನಿಲ್ಲಿಸಿದೆಯೋ, ಅವರಿಗೆ ಬೇಕಾಗಿರುವಂಥದ್ದೆಲ್ಲವನ್ನು ನೀನು ಒದಗಿಸಿಕೊಟ್ಟಿಯೋ ಎಂಬುದಾಗಿ ಸ್ವಾಮಿ ಅನೇಕ ಸಂಗತಿಗಳನ್ನು ನನಗೆ ನಮ್ಮೆಲ್ಲರಿಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ಹೌದು ಕರ್ತನೆ, ಅವರ ಜೀವಿತದಲ್ಲಿ ಕಾರ್ಯ ಮಾಡಿದಂಥ ದೇವರು, ಸಜೀವನಾದಂಥ ದೇವರು ನೀನು ಸ್ವಾಮಿ. ಇವತ್ತಿಗೂ ಕೂಡ ಸ್ವಾಮಿ ಜೀವ ಸ್ವರೂಪನಾದಂಥ ದೇವರು ನೀನು. ಇವತ್ತಿಗೂ ಕೂಡ ನಾವು ನಿನಗೆ ಸಮಯ ಕೊಡುವಾಗ ಇವತ್ತಿಗೂ ಕೂಡ ಅದೇ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಸ್ವಾಮಿ ಜರುಗಿಸುವಂಥ ಮಾಡುವಂಥ ದೇವರು ನೀನಾಗಿದ್ದೀ ಎಂಬುದಾಗಿ ಸ್ವಾಮಿ ಕರ್ತನೆ ನಾವು ಜ್ಞಾಪಕದಲ್ಲಿ ಇಟ್ಟುಕೊಂಡು ನಾವು ನಿನಗೆ ಸಮಯ ಕೊಡುವ ವ್ಯಕ್ತಿಗಳಾಗುವಂತೆ, ನಾವು ನಿನಗೆ ಯಥಾರ್ಥವಾಗಿ ಭಕ್ತಿಯ ಜೀವಿತವನ್ನು ಮಾಡುವ ಮಕ್ಕಳಾಗುವಂತೆ, ನಾವು ನಿನಗೆ ಸಂಪೂರ್ಣವಾಗಿ ಕರ್ತನೆ ನಿನ್ನ ರಾಜ್ಯಕ್ಕಾಗಿ
ನಿನ್ನ ನೀತಿಗಾಗಿ ದುಡಿಯುವ ಮಕ್ಕಳಾಗುವಂತೆ ಸಹಾಯ ಮಾಡಿ ನಡೆಸಪ್ಪ. ಲೋಕದಲ್ಲಿ ಅನೇಕ ಸಂಗತಿಗಳಿಗಾಗಿ ಸಮಯ ಕೊಡ್ತಾ ಇದ್ದಾರೆ. ಮೊಬೈಲ್ಗೆ ಸಮಯ ಕೊಡ್ತಾರೆ, ಟಿವಿಗೆ ಸಮಯ ಕೊಡ್ತಾರೆ, ನಾಟಕಗಳಿಗೆ ಸಮಯ ಕೊಡ್ತಾರೆ, ಲೋಕದಲ್ಲಿ ಇರ್ತಕ್ಕಂಥ ಅನೇಕವಾಗಿರ್ತಕ್ಕಂಥ ಕಾರ್ಯಗಳಿಗೆ ಸಮಯ ಕೊಡ್ತಾರಪ್ಪ. ದೇವರಿಗೆ ನಿನಗೆ ಸಮಯವನ್ನು ಕೊಡಲಾರದೆ ಅನೇಕರು ನೆವಗಳನ್ನು ಹೇಳಿ ಸ್ವಾಮಿ, ಅನೇಕ ಕಾರಣಗಳನ್ನು ಹೇಳಿ ಸ್ವಾಮಿ. ದೇವರೇ, ಲೋಕಕ್ಕೆ ಸಮಯ ಕೊಟ್ಟು ಅಂತ್ಯದ ಸಮಯದಲ್ಲಿ ಸ್ವಾಮಿ ನಾಶನದ ಕಡೆಗೆ ಅವರು ಹೋಗ್ತಾರಪ್ಪ. ದೇವರೇ, ನಮ್ಮನ್ನಾದರೂ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಕರೆತಂದಿದ್ದಕ್ಕಾಗಿ ಸ್ತೋತ್ರ, ನಿನ್ನ ಸನ್ನಿಧಾನದಲ್ಲಿ ನಿಲ್ಲಿಸಿದ್ದಕ್ಕಾಗಿ ಸ್ತೋತ್ರಗಳಯ್ಯ. ದೇವರೇ, ಬೇಡ್ತಾ ಇದ್ದೇವಪ್ಪ, ನಮ್ಮ ಜೀವಿತವನ್ನು ಸ್ವಾಮಿ ನೀನು ಮಾರ್ಪಡಿಸಯ್ಯ, ನಮ್ಮ ಜೀವಿತವನ್ನು ಬದಲಾಯಿಸಯ್ಯ. ದೇವರೇ, ನಿನ್ನ ಆಶೀರ್ವಾದದ ಕರ್ತನೆ ಸ್ವಾಮಿ ಸ್ಥಿತಿಗತಿಗಳನ್ನು ನಾವು ಹೊಂದಿಕೊಳ್ಳಬೇಕಾದ್ರೆ ನಾವು ಯಾವ ರೀತಿಯ ಭಕ್ತಿಯನ್ನು ಮಾಡಬೇಕೆನ್ನುವಂಥದ್ದನ್ನು ಸ್ವಾಮಿ ನೀನು ಕಲಿಸಿಕೊಟ್ಟಿದೆಯಪ್ಪ. ನಿನಗೆ ಸ್ತೋತ್ರಗಳಯ್ಯ. ನಿನ್ನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇಳಿಯ ಮಾಡು ಸ್ವಾಮಿ, ಬರಮಾಡು ಸ್ವಾಮಿ. ದೇವರೇ, ನೀವು ಹೇಳಿದಿರಿ ಸ್ವಾಮಿ, ನಾನು ನಿಮ್ಮನ್ನ ತಲೆಯನ್ನಾಗಿ ಇಡುವೆನು, ಬಾಲವನ್ನಾಗಿ ಅಲ್ಲ. ನಾನು ನಿಮ್ಮನ್ನು ಎಲ್ಲ ಜನಾಂಗಗಳಿಗಿಂತ ಮೀಸಲಾದ ಜನಾಂಗವನ್ನಾಗಿ, ಸ್ವಕೀಯ ಜನಾಂಗವನ್ನಾಗಿ ಆರಿಸಿಕೊಂಡಿದ್ದೇನೆ ಎಂಬುದಾಗಿ. ಹೌದು ರಾಜನೇ, ಪರಲೋಕದ ಸಂಪತ್ತು ಉಳ್ಳವರಾದಂಥ ನಾವು, ಕರ್ತನೆ, ಪರಲೋಕ ವಂಶಸ್ಥರಾಗಿರ್ತಕ್ಕಂಥ ನಾವು, ಸಂಸ್ಥಾನದವರಾಗಿರುವಂಥ ನಾವು ಸ್ವಾಮಿ, ಅದಕ್ಕೆ ತಕ್ಕದಾದಂಥ ಭಕ್ತಿಯ ಜೀವಿತವನ್ನು ಜೀವಿಸುವಂತೆ ಲೋಕಕ್ಕಲ್ಲದೆ ಪರಲೋಕಕ್ಕೆ ಸಮಯವನ್ನು ಕೊಡುವ ಹಾಗೆ, ದೇವರೇ ನಿನಗೆ ಸಮಯವನ್ನು ಕೊಡುವ ಹಾಗೆ ನಮ್ಮೆಲ್ಲರ ಭಕ್ತಿಯ ಜೀವಿತವನ್ನು ಅಣಿಗೊಳಿಸಿ ಸಿದ್ಧಪಡಿಸಿ ನಡೆಸಿ ಎಲ್ಲ ವಿಷಯದಲ್ಲಿ ವಿಮೋಚನೆಯನ್ನು ಒದಗಿಸಿಕೊಡುತ್ತಾ ಬರಬೇಕೆಂಬುದಾಗಿ. ಕರ್ತನೆ ದೇವರೇ, ಸಮಯ ಸ್ವಲ್ಪ ಇದೆ ಎಂಬುದಾಗಿ ನೀನು ವಾಕ್ಯ ಹೇಳ್ತಾ ಇದೆಯಪ್ಪ. ನಮ್ಮ ದಿನವು ಬೇಗನೆ ಗತಿಸಿ ಹೋಗುತ್ತೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹೌದು ಸ್ವಾಮಿ. ದೇವರೇ, ಬಲ ಹೆಚ್ಚಿದರೆ 80, ಇಲ್ಲದೆ ಇದ್ದರೆ 70 ವರ್ಷಗಳೆಂಬುದಾಗಿ ವಾಕ್ಯ ಹೇಳ್ತಾ ಇದೆಯಪ್ಪ. ಅಷ್ಟರಲ್ಲಿಯೇ ನಿನಗೆ ವಿಧೇಯರಾಗಿ, ನಿನಗೆ ವಿನಮ್ರವಾಗಿ, ನಿನ್ನಲ್ಲಿ ಸ್ವಾಮಿ ಭಯಭಕ್ತಿ ಉಳ್ಳವರಾಗಿ ಸಮಯವನ್ನು ಕೊಟ್ಟು ಸ್ವಾಮಿ, ಕರ್ತನೆ ದೇವರೇ, ನಿನ್ನಿಂದ ಸ್ವಾಮಿ, ಕರ್ತನೆ ಸ್ವಾಮಿ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ. ಕರ್ತನೆ, ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂದಕ್ಕಾಗಲಿ ತಿರುಗದೆ ನಿನ್ನ ಹೆಜ್ಜೆ ಜಾಡಿನಲ್ಲಿ ಸ್ವಾಮಿ ನಡೆಯುವಂತೆ ನಮಗೆ ನೀನು ಮಾದರಿ ತೋರಿಸುವಾಗಿದೆಯಪ್ಪ. ಹಗಲು ಇರುಳು ಕೂಡ ಸ್ವಾಮಿ ನೀನು ಪ್ರಾರ್ಥಿಸಿದ್ದೀಯ, ಸೇವೆಯನ್ನು ಸುವಾರ್ತೆಯನ್ನು ಮಾಡಿದೆಯಪ್ಪ. ದೇವರೇ, ನಮ್ಮಲ್ಲಿರುವಂಥ ಎಲ್ಲ ಸೋಮಾರಿತನದ ಆತ್ಮವನ್ನು ದೂರ ಮಾಡು ಸ್ವಾಮಿ. ಪ್ರಾರ್ಥಿಸುವ ಮನಸ್ಸನ್ನು ಕೊಡಯ್ಯ. ಆತ್ಮೀಯತೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಆಗುವಂಥ ಮನಸ್ಸನ್ನು ಸ್ವಾಮಿ ನನಗೂ ನಮ್ಮೆಲ್ಲರಿಗೆ ದಯಪಾಲಿಸಿ ನಿನ್ನ ಚಿತ್ತ ನೆರವೇರಿಸಿ ನಡೆಸಿ ಮಹಿಮೆ ಹೊಂದುತ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ, ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ನಿನ್ನಿತ ನಡೆಸುವ ಅಲಂಕರಿಸಿ ಬಲಪಡಿಸುವಿಕೆ ಕೂಡಿ ಬಂದಿರುವರ ಸಂಘದಲ್ಲಿ, ಸಕಲ ಸದ್ಭಕ್ತರ ಸಂಘದಲ್ಲೂ, ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಘದಲ್ಲೂ, ನಿನಗೆ ಸಮಯ ಕೊಡುವಂತೆ ಎಲ್ಲ ಭಕ್ತರ ಸಂಘದಲ್ಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಯೇಸು ರಕ್ತಕ್ಕೆ ಜಯ.